ಯು ಫಾದರ್, ಪ್ರೈಸ್ ಯು ಫಾದರ್, ಪ್ರೈಸ್ ಯು ಫಾದರ್. ಥ್ಯಾಂಕ್ ಯು. ಉನ್ನತಗಳಲ್ಲಿ ವಾಸ ಮಾಡುವ ದೇವರೇ, ಸ್ತೋತ್ರ 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 ಸ್ತೋತ್ರ. ನಾವು ಹಾಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Hallelujah, 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 hallelujah. Thank you, Lord. Thank you, Jesus. Thank you. Thank you, thank you, thank you. Thank you, Lord. Hallelujah. Thank you, hallelujah. Thank you, Jesus, hallelujah. Volume ಕಡಿಮೆ ಮಾಡಿ ಅಂತ. Thank you, Lord, hallelujah, 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 hallelujah. Thank you. Thank you. Thank you, thank you, thank you, thank you, thank you. A C major. Hallelujah. Thank you, Father. Hallelujah. Praise you, Father. Hallelujah. Thank you, thank you. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನನ್ನ ನಾಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನನ್ನ ನಾಡೆಸಯ್ಯ. ಆವರಿಸಿ ನನ್ನ ನಾಡೆಸಯ್ಯ. ಆವರಿಸಿ ನನ್ನ ನಾಡೆಸಯ್ಯ. ಪರಿಶುದ್ಧಾತ್ಮನೇ, ನಮ್ಮನ್ನು ನಿಮ್ಮ ಕೃಪಾಶ್ರಯಕ್ಕೆ ಒಪ್ಪಿಸ್ತೇವೆ. ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗದರ್ಶನ ಈ ದಿನ ನಮಗುಂಟಾಗಲಿ. ತಂದೆಯನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಲು ನಮಗೆ ಕೃಪೆ ಕೊಡಿ. ನಿಮ್ಮ ವಾಕ್ಯದ ಮೂಲಕ ನಮಗೆ ಬೇಕಾದ ಆಲೋಚನೆಯನ್ನು, ಮಾರ್ಗದರ್ಶನವನ್ನು ನೀಡಿ ನಿಮ್ಮ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಿ. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಗಳ ಹಸ್ತಕ್ಕೆ ಸಮರ್ಪಿಸಿ ಈ ಆರಾಧನೆಯನ್ನು ಪ್ರಾರಂಭಿಸುತ್ತೇವೆ. ಜೀವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಹಲ್ಲೆಲೂಯಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ
ನಿನ್ನ ಹಾಡುವೆ. ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನೇ ಅಯ್ಯ ನನ್ನ ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ ನನ್ನ ಮೊದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ ನನ್ನ ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ ನನ್ನ ಮೊದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ ನನ್ನ ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ ಮೊದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ,
ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹೌದು ಡ್ಯಾಡಿ, ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರ್ಷ ತಂದೆ, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರ್ಷ ತಂದೆ, ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ. ಹೌದು ಡ್ಯಾಡಿ, ಮರೆಯೇನು ನಾ ಹರುಷದ ಮುಕುಟ ನೀನೇ ಅಯ್ಯ. ನನ್ನ ಮದಲಿಂಗನೇ ಮರೆಯೇನು ನಾ ಹರುಷದ ಮುಕುಟ ನೀನೇ ಅಯ್ಯ. ನನ್ನ ಮದಲಿಂಗನೇ ಮರೇನು ನಾ, ನನ್ನ ಮದಲಿಂಗನೇ ಮರೇನು ನಾ. ಹಲ್ಲೆಲೂಯ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹೌದು ಡ್ಯಾಡಿ, ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ. ನನ್ನ ಮದಲಿಂಗನೇ ಮರೆಯೇನು ನಾ ಹರುಷದ ಮುಕುಟ ನೀನೇ ಅಯ್ಯ. ನನ್ನ ಮದಲಿಂಗನೇ. ಹೌದು ಡ್ಯಾಡಿ, ಮರೇನು ನನ್ನ ಮದಲಿಂಗನೇ ಮರೇನು ನಾ ಮದಲಿಂಗನೇ ಮರೇನು ನಾ. ಹೌದು ಡ್ಯಾಡಿ, ಹರುಷದ ಮುಕುಟ ನೀವೇ, ನನ್ನ ಮದಲಿಂಗ ನೀವೇ, ನನ್ನ ಆಧಾರ ನೀವೇ, ನನಗೆ ಆಶ್ರಯ ನೀವೇ, ನನ್ನನ್ನು ಕಾಯುವ ಕರ್ತನು ನೀವೇ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಹೌದು ಡ್ಯಾಡಿ,
ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಹೌದು ಡ್ಯಾಡಿ, ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಹೌದು, ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವ ಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳುವ, ನನ್ನ ಜೀವ ಕಾಲವೆಲ್ಲ ನಿನ್ನೊಂದಿಗೆ ನಡೆಯುವೆ, ನಿನ್ನ ಚಿತ್ತವನ್ನೇ ಮಾಡುವೆ, ನಿನಗಾಗಿ ಜೀವಿಸುವೆ. ಯೇಸುವೇ ಯೇಸುವೇ. ಹಲ್ಲೆಲೂಯಾ. ಡಿ ಮೇಜರ್ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಥ್ಯಾಂಕ್ ಯು. ಹಲ್ಲೆಲೂಯಾ. ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಅತಿಶಯ ದೇವರು ನೀ, ಸಂತೈಸುವ ಕರ್ತನೇ. ಅತಿಶಯ ದೇವರು ನೀ, ಸಂತೈಸುವ ಕರ್ತನೇ. ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ. ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ,
ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಇಮ್ಯಾನುವೇಲ್ ನೀನಲ್ಲವೇ ಎಂದೆಂದು ಜೊತೆ ಇರುವೆ. ಇಮ್ಯಾನುವೇಲ್ ನೀನಲ್ಲವೇ ಎಂದೆಂದು ಜೊತೆ ಇರುವೆ. ಜೀವ ನೀಡುವ ಜೀವವಾಕ್ಯವೇ ನಿಮ್ಮನ್ನೇ ಪ್ರೀತಿಸುವೆ. ಜೀವ ನೀಡುವ ಜೀವವಾಕ್ಯವೇ ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ. ಹೌದು ಡ್ಯಾಡಿ, ನನ್ನ ಬಾಳಿನ ಬಲ ನೀನೇ. ನನ್ನ ಬಾಳಿನ ಬಲ ನೀನೇ. ನನ್ನ ಬಾಳಿನ ಬಲ ನೀನೇ. ಹೌದು ಡ್ಯಾಡಿ, ನನ್ನ ಬಾಳಿಗೆ ಆಧಾರ, ನನಗೆ ಆಶ್ರಯ, ನನ್ನ ಖೇಡ್ಯ, ನನ್ನ ಗುರಾಣಿ. ಹಾಲೆಲೂಯಾ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಹೌದು ಡ್ಯಾಡಿ, ನಿನ್ನ ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ,
ಶಾಶ್ವತ ಸೌಭಾಗ್ಯವೇ. ಎಸ್ ಡ್ಯಾಡಿ, ಸೌಭಾಗ್ಯ ನೀನೇ, ಹೌದು ಶಾಶ್ವತ ಸೌಭಾಗ್ಯವೇ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ಹೌದು ಡ್ಯಾಡಿ, ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆಯೇ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆಯೇ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ, ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ, ಹೌದು ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ, ಕದಲಲು ಬಿಡಲಾರೆ, ಕದಲಲು ಬಿಡಲಾರೆ. ಕುಗ್ಗಲು ಬಿಡೋದಿಲ್ಲ, ನಾನು ಕದಲಿ ಹೋಗಲು ಬಿಡೋದಿಲ್ಲ. ಅಕ್ಕರೆಯುಳ್ಳ ಡ್ಯಾಡಿ, ಅಕ್ಕರೆಯುಳ್ಳ ಡ್ಯಾಡಿ, 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 ಓ ಡ್ಯಾಡಿ, ಓ ಡ್ಯಾಡಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು. ಆಧಾರವೇ, ನನ್ನ ಆಶ್ರಯವೇ, ಖೇಡ್ಯವೇ, ಗುರಾಣಿಯೇ, ಕೃಪಾ ಸಂಪನ್ನನೆ, ಭೂಮಿ ಆಕಾಶಗಳ ನಿರ್ಮಾಣಿಕನೇ,
ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ಡ್ಯಾಡಿ ನೀವು, ನಮಗಾಗಿ ಚಿಂತಿಸುವ ಹಿತಚಿಂತಕನು. ನಾವು ಸಭೆಯಾಗಿ ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ನೀನೊಬ್ಬನೇ ಘನತೆಗೆ ಯೋಗ್ಯನು, ನೀನೊಬ್ಬನೇ ಗೌರವಕ್ಕೆ ಯೋಗ್ಯನು, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು. ನಾವು ಆರಾಧಿಸುವ ಕರ್ತನೇ ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಸೇನೆಗಳ ಕರ್ತನಾದ ದೇವರು ನೀನು ಪರಿಶುದ್ಧನು. ಉನ್ನತೋನ್ನತಗಳಲ್ಲಿ ವಾಸ ಮಾಡುವ ದೇವರು ನೀನು ಪರಿಶುದ್ಧನು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀನು ಪರಿಶುದ್ಧನಾಗಿರುವ ಹಾಗೆ ನಮ್ಮನ್ನು ಪರಿಶುದ್ಧತೆಗೆ ಕರೆದ ದೇವರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೊಂದು ಹಾಡನ್ನು ಹಾಡುತ್ತಾ ಕರ್ತನಿಗೆ ನಮ್ಮ ಕಾಣಿಕೆಗಳನ್ನ ಸಲ್ಲಿಸುವ ಪ್ರಾರ್ಥನೆ ಮಾಡೋಣ. ತಂದೆ ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ನಿನ್ನ ಮಕ್ಕಳು ಪ್ರೀತಿಯಿಂದ ಉತ್ಸಾಹದಿಂದ ಕೊಟ್ಟಿರುವ ಈ ಕಾಣಿಕೆಗಳನ್ನು ಆಶೀರ್ವದಿಸು. ಇದರ ಉಪಯೋಗದಿಂದ ನಿನಗೆ ಮಹಿಮೆ ಉಂಟಾಗಲಿ. ಕೊಟ್ಟಂಥ ಒಬ್ಬೊಬ್ಬರಿಗೂ 60ರಷ್ಟು 100ರಷ್ಟು 1000 ಪಟ್ಟು ನೀನು ಹಿಂತಿರುಗಿಸಿಕೊಡು. ಅಗತ್ಯಗಳೆಲ್ಲವನ್ನು ಪೂರೈಸಪ್ಪ. ನಿನ್ನ ನಾಮ ಘನ ಹೊಂದಲಿ. ನಿನ್ನ ಮಕ್ಕಳಿಗೆ ಪರಲೋಕದ ರುಚಿಯು ಅನುಭವವೂ ಸಿಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, 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 ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವೊಂದು ಪ್ರಕಟಣೆಗಳು. ಥ್ಯಾಂಕ್ ಯು ಲಾರ್ಡ್. ಪ್ರತಿ ವಾರ ಬೆಳಿಗ್ಗೆ 11:00 ಇಲ್ಲಿ ಆರಾಧನೆ ನಡೀತದೆ. ಅವಕಾಶ ಮಾಡಿಕೊಂಡು ಭಾಗವಹಿಸಿ ಆತ್ಮಿಕ ಉತ್ತೇಜನವನ್ನು ಹೊಂದಿಕೊಳ್ಳಿರಿ. ಇದೊಂದು ವಿವಾಹ ಪ್ರಕಟಣೆ. ಇದೇ ಕೊಳ್ಳೇಗಾಲ ಪಟ್ಟಣದ ನೂರ್ ಮೊಹಲ್ಲಾ ಪ್ರಾಂತ್ಯದಲ್ಲಿ ವಾಸ ಮಾಡುವ ಶ್ರೀ ಮಾಲತಿ ಮತ್ತು ಲೇಟ್ ಶ್ರೀ ಬಾಲಾಜಿ ಇವರ ಪುತ್ರ ಅರ್ಪುದರಾಜ್ ಅಲಿಯಾಸ್ ಅಪ್ಪು ಇವರಿಗೂ, ಕೊಳ್ಳೇಗಾಲ ತಾಲೂಕು ಜಾಗೇರಿ ಗ್ರಾಮದ ಶಾಂತಿನಗರ ಗ್ರಾಮದಲ್ಲಿ ವಾಸವಾಗಿರುವ ಸಗಾಯರಾಜ್ ಮತ್ತು ಶ್ರೀಮತಿ ಸಿಲುವೆಯಮ್ಮಾಲ್ ಇವರ ಪುತ್ರಿ ಪ್ರೀತಿ ಹೆಪ್ಸಿಬಾ ಇವರಿಗೂ ವಿವಾಹ ನಿಶ್ಚಯ ಆಗಿದ್ದು, ವಿವಾಹ ದಿನಾಂಕವು ಇದೇ ತಿಂಗಳ 29ನೇ ತಾರೀಕು ಆಗಿರುತ್ತದೆ. ಈ ವಿವಾಹಕ್ಕೆ ಆಕ್ಷೇಪಣೆ ಏನಾದರೂ ಇದ್ದಲ್ಲಿ ಸಭಾಪಾಲಕರಿಗೆ ತಿಳಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಗಾಡ್ ಬ್ಲೆಸ್ ಯು. ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಬರ್ತ್ಡೇ, ಆತ್ಮಿಕ ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ. ಓಕೆ, ಗಾಡ್ ಬ್ಲೆಸ್ ಯು. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಪ್ರಿಯ ಸಹೋದರ ನಾಗರಾಜ್ ಮತ್ತು ರಾಜಮ್ಮ ಈ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಆ ಕುಟುಂಬವನ್ನು ಸಂತೈಸಲಿ. ಅವರ ಮಗನು ಕಳೆದ 3 ತಿಂಗಳಿಂದ ಕಾಣೆಯಾದವನು. ಈಗ ಸುದ್ದಿ ಬಂದಿದೆ, ಅವನು ಬೆಳಗಾವಿ ಪಕ್ಕದಲ್ಲಿ ಹಿರೇಬಾಗೇವಾಡಿ ಎಂಬ ಗ್ರಾಮದಲ್ಲಿ ಪಟ್ಟಣದಲ್ಲಿ ಪೊಲೀಸ್ ವ್ಯಾಪ್ತಿಗೆ ಬರುವ ಪ್ರಾಂತ್ಯದಲ್ಲಿ ಅವನು 3 ತಿಂಗಳ ಹಿಂದೆಯೇ ಮರಣ ಹೊಂದಿದ್ದಾನೆ ಎಂಬುದಾಗಿ ಅಲ್ಲಿನ ಪೊಲೀಸರೇ ಅನಾಮಿಕ ದೇಹ ಅಂತ ಹೇಳಿ ಫೋಟೋ ಎಲ್ಲ ಮಾಡಿಕೊಂಡು ದಫನ್ ಮಾಡಿದ್ದಾರೆ. ಅದು ಈಗ ಅದರ ವರದಿಯೆಲ್ಲ ಸಿಕ್ಕಿ ಆ ಕುಟುಂಬ ಹೋಗಿದ್ದಾರಲ್ಲಿ. ದೇವರು ಆ ಮಕ್ಕಳನ್ನ ಸಂತೈಸಲಿ. ಮಗನ ಕಳ್ಕೊಂಡಂತಹ ದುಃಖ ಅವರನ್ನು ಬಿಟ್ಟು ನೀಗಲಿ. ಅವರು ಸಮಾಧಾನ ಆದರಣೆ ಹೊಂದ್ಕೊಂಡು ಅಲ್ಲಿಂದ ಬರಲಿ ಅಂತ ಹೇಳಿ 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ ಯೇಸುವಿನ ನಾಮದಲ್ಲಿ ಸಹೋದರಿ ರಾಜಮ್ಮ ಮತ್ತು ಸಹೋದರ ನಾಗರಾಜು ಅವ್ರನ್ನ ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ಮಗನನ್ನು ಕಳ್ಕೊಂಡಂಥ ಕುಟುಂಬಕ್ಕೆ ನಿಮ್ಮ ಸಮಾಧಾನ ಸಿಗಲಿ, ನಿಮ್ಮ ಆದರಣೆ ಸಿಗಲಿ ಅಪ್ಪ, ನಿಮ್ಮ ಧೈರ್ಯ ಸಿಗಲಿ ಸ್ವಾಮಿ. ಕರ್ತನೇ, ಮಗನನ್ನು ಕಳ್ಕೊಂಡಂತಹ ಈ ಸಂದರ್ಭದಲ್ಲಿ ಅವ್ರನ್ನ ಸಂತೈಸಲಿಕ್ಕೆ ನಮ್ಮ ಯಾರಿಂದಲೂ ಸಾಧ್ಯ ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲಪ್ಪ. ನೀವು ಅವರ ಹೃದಯವನ್ನು ಸಂತೈಸಿ ನಿತ್ಯದ ನಿರೀಕ್ಷೆಯಿಂದ ಅವರ ಹೃದಯವನ್ನು ತುಂಬಿಸಿ ಸ್ವಾಮಿ. ಆದರಣೆ ಕೊಡಿ, ಬಲ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮಕ್ಕಳು ನಿರೀಕ್ಷೆ ಉಳ್ಳವರಾಗಿ, ಭರವಸೆ ಉಳ್ಳವರಾಗಿ ಅಲ್ಲಿಂದ ಹಿಂತಿರುಗಿ ಬರಬೇಕು. ಮತ್ತು ಕರ್ತನೇ, ಹಳೆಯ
ನೆನಪುಗಳು ನೆನೆಸ್ಕೊಂಡು ಕೊರಗಬಾರ್ದು, ಧೈರ್ಯ ತಗೊಂಡು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಂಡು ಮುಂದೆ ಸಾಗಬೇಕು ಅಂತ ಹೇಳಿ ನಾವು ನಿಮ್ಮ ಸಮ್ಮುಖದಲ್ಲಿ ಭಿನ್ನಯಿಸುತ್ತೇವೆ. ಉನ್ನತ ಸಹಾಯ ಆ ಮಕ್ಕಳಿಗೆ ಸಿಗಲಿ, ಆ ಕುಟುಂಬಕ್ಕೆ ಸಿಗಲಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜವಾಬ್ದಾರಿಗೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, 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 ಆಮೇನ್. ನಾವು ದೇವರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ನಮ್ಮ ಧ್ಯಾನಕ್ಕಾಗಿ ಆರಿಸಲ್ಪಟ್ಟ ವಾಕ್ಯ ಭಾಗ, ಥ್ಯಾಂಕ್ ಯು ಜೀಸಸ್, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ರಿಂದ 19ರವರೆಗೆ. ಎಫೆಸ 1:16-19. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ತಂದೆ ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ಈ ದಿನ ನಮ್ಮ ಸಂಗಡ ಮಾತನಾಡಿ ನಿಮ್ಮ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಿ. ನಿಮ್ಮ ಆಲೋಚನೆ, ನಿಮ್ಮ ಮಾರ್ಗದರ್ಶನ ನಮಗುಂಟಾಗಲಿ. ನೀವು ಮಾತನಾಡುವ ದೇವರು, ನಮ್ಮೊಬ್ಬೊಬ್ಬರ ಸಂಗಡ ಮಾತನಾಡಿ ನಿಮ್ಮ ಸ್ವರ ನಮಗೆ ಸ್ಪಷ್ಟವಾಗಿರಲಿ. ಥ್ಯಾಂಕ್ ಯು. ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, 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 ಆಮೇನ್. ಹಾಲೆಲೂಯಾ. 18ನೇ ವಚನವನ್ನು ಇವತ್ತಿನ ಧ್ಯಾನದ ಭಾಗವಾಗಿ ನಾವು ಓದೋಣ. ಎಫೆಸ 1:18. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ನಾವು ತಿಳ್ಕೊಳ್ಬೇಕಂತೆ. ಆತನಿಂದ ಕರೆಸಿಕೊಂಡವರು, ಆತನಿಂದ ಕರೆಸಿಕೊಂಡವರು, ಯಾರನ್ನ ದೇವರು ಕರೆದಿದ್ದಾನೆ ಅವರಿಗೆ ಸಿಗುವ ಪದವಿ ಏನು? ದೇವ್ರು ಕರೆದ ಮೇಲೆ ಸುಮ್ಮನೆ ಬಿಡೋದಿಲ್ಲ ಅಲ್ವಾ? ಮನುಷ್ಯರು ಕರೆದ್ರೇ ಏನಾದರೂ ಪಾಪು ಬಾಯಿಲಿ ಅಂತಂದರೆ ಒಂದು ಚಾಕ್ಲೇಟ್ ಆದರೂ ಕೊಟ್ಟು ಕಳಿಸ್ತಾರೆ, ಅಟ್ಲೀಸ್ಟ್ ಒಂದು ಮುತ್ತಾದರೂ ಕೊಟ್ಟು ಕಳಿಸ್ತಾರೆ ಆ ಮಗುಗೆ. ಮನುಷ್ಯರೇ ಆಗಾದ್ಮೇಲೆ ದೇವರು ನಮ್ಮನ್ನು ಕರೆದವನು ಸುಮ್ಮನೆ ಬಿಡ್ತಾನ? ನಮ್ಮನ್ನು ಆತನ ಕರೆದ ಮೇಲೆ ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಕರೆದಿರೋದು ಗ್ಯಾರಂಟಿ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ ನಮ್ಮನ್ನು ಯಾವಾಗ ಕರೆದಿದ್ದಾನೆ? ಜಗದುತ್ಪತ್ತಿಗೆ ಮುಂಚೆ. ಎಫೆಸ 1:4 ಜಗದುತ್ಪತ್ತಿಗೆ ಮುಂಚೆ. ಈ ಜಗತ್ತೇ ಉತ್ಪತ್ತಿ ಆಗಿಲ್ಲ, ಅದಕ್ಕೆ ಮೊದಲೇ ದೇವರು ನಮ್ಮ ವಿಷಯವಾಗಿ ಪ್ಲ್ಯಾನ್ ಮಾಡಿ ಯೋಜನೆ ಹಾಕಿ ನಮ್ಮನ್ನು ಕ್ರಿಸ್ತನಲ್ಲಿ ಕರೆದಿದ್ದಾನೆ. ಅದು ಮಾತ್ರ ಅಲ್ಲ, ಯೆರೆಮೀಯ 1:5 ನೋಡ್ತೇವೆ, ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮೊದಲೇ ದೇವರು ನಮ್ಮನ್ನು ಆರಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಲೆಲೂಯಾ. ದೇವರ ಕರೆ ಅನ್ನೋದು ಬಹಳ ವಿಶೇಷವಾದ್ದು, ನಮ್ಮ ಊಹೆಗೆ ಎಟಕಿಸ್ತಾ ಇಲ್ಲ. ಸಾಧಾರಣವಾಗಿ ಒಂದು ಮಗು ಹುಟ್ಟಿದ ಮೇಲೇ ಅದು ಕರ್ರಗಿದೆಯಾ, ಬೆಳ್ಳಗಿದೆಯಾ, ಅಪ್ಪನ ಥರ ಇದೆಯಾ, ಅಮ್ಮನ ಥರ ಇದೆಯಾ, ಹುಟ್ಟಿದ ಮೇಲೇ ನಮಗೆ ಗೊತ್ತಾಗೋದು, ಗುರುತೆ ಅಲ್ವ? ಹಂಗೆ ತಾನೆ ಕೇಳ್ತಾರೆ. ಮಗು ಹುಟ್ಟಿದ ಮೇಲೆ ಅಪ್ಪನ ಥರ ಇದೆಯಾ, ಅಮ್ಮನ ಥರ ಇದೆಯಾ? ಅಪ್ಪನ ಥರನೂ ಇಲ್ಲ, ಅಮ್ಮನ ಥರನೂ ಇಲ್ಲ, ಏನೋ ಒಂದು ರಿಪೋರ್ಟ್ ಆಮೇಲೆ ಗೊತ್ತಾಗುವುದು. ಆದರೆ ದೇವರು ನಮ್ಮನ್ನು ಮೊದಲೇ ನಿಗದಿಪಡಿಸಿ ಇಂಥ ಕುಟುಂಬದಲ್ಲೇ ಹುಟ್ಟಬೇಕು, ಈ ಪಟ್ಟಣದಲ್ಲೇ ವಾಸ ಮಾಡಬೇಕು, ಈ ರೀತಿಯಾಗಿ ರಕ್ಷಣೆ ಹೊಂದಬೇಕು, ಈ ರೀತಿಯಾಗಿ ಆತ್ಮಿಕವಾಗಿರಬೇಕು, ಎಲ್ಲವನ್ನು ದೇವರು ಪ್ಲ್ಯಾನ್ ಮಾಡಿದನು. ಹಾಲೆಲೂಯಾ. ದೇವರು ಯೋಜನೆ ಮಾಡಿದನು. ದೇವರ ಅನಾದಿ ಸಂಕಲ್ಪ. ಕೆಲವು ಸಮಯಗಳಲ್ಲಿ ಜನರು ಈ ರೀತಿಯಾಗಿ ಹೇಳ್ತಾರೆ ಆಕಸ್ಮಿಕ ಅಂತ ಹೇಳಿ. ನಮ್ಮ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ನೋ ಆಕಸ್ಮಿಕ, ಓನ್ಲಿ ಅನಾದಿ ಸಂಕಲ್ಪ. ಅಲ್ಲೂ ದೇವರ ಅನಾದಿ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆದಿದ್ದಾನೆ. ದೇವರು ಕರೀಲಿಲ್ಲ ಅಂದರೆ ನಾವು ಈ ಆತ್ಮಿಕ ಜೀವಿತಕ್ಕೆ ಬರೋಕ್ಕಾಗ್ತಿರಲಿಲ್ಲ. ಇನ್ನು ಪರಮಗೀತೆಯಲ್ಲಿ ಭಕ್ತನ ಹೇಳ್ತಾನೆ, ನನ್ನನ್ನು ತುಸು ಎಳೆ ನಾನು ನಿನ್ನ ಬಳಿಗೆ ಓಡಿ ಬರುವೆನು. ತುಸು ಎಳೆ ಅಂದರೆ ಸ್ವಲ್ಪ ನೀನು ಒಂಚೂರಾದರೆ ಎಳಿಬೇಕು, ನೀನು ಎಳಿದೆ ನಾನು ಬರೋಕ್ಕಾಗಲ್ಲ. ಕರ್ತನು ನಮ್ಮನ್ನು ಸೆಳೆದುಕೊಳ್ಳದೆ ನಾವು ಆತನ ಬಳಿಗೆ ಬರೋಕ್ಕಾಗಲ್ಲ. ಅದಕ್ಕೆ ಸ್ವಾಮಿ ಏನು ಹೇಳ್ತಾರೆ ಅಂದರೆ, ನಾನು ಉನ್ನತಕ್ಕೇರಿಸಲ್ಪಟ್ಟ ಮೇಲೆ ನಿಮ್ಮನ್ನು ನನ್ನ ಬಳಿಗೆ ಸೆಳೆದುಕೊಳ್ಳುವೆನು. ಆತ ನಮ್ಮನ್ನು ತನ್ನ ಬಳಿಗೆ ಎಳಿಬೇಕು. ಆ ರೀತಿ ನಮ್ಮನ್ನು ಆತನು ಕರೆದಿದ್ದಾನೆ.
ಕರೆದ ಮೇಲಂತೂ ನಿಜವಾಗ್ಲೂ ಗ್ರೇಟ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂದ್ರೇ ಖುಷಿ, ಗೌರ್ಮೆಂಟ್ ಜಾಬು. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದರೆ ಇನ್ನೂ ಖುಷಿ. ಹಲ್ಲೆಲೂಯಾ. ಇದು ಪರಲೋಕ ಗೌರ್ಮೆಂಟಿಂದ ಒಂದು ಜಾಬ್ ನಿಮಗೆ. ನಿಮ್ಮನ್ನು ಚೆನ್ನಾಗಿ ಖುಷಿಯಾಗಿ ಇಡಿಸ್ಲಿಕ್ಕೆ, ಸಂತೋಷವಾಗಿ ಇಡಿಸ್ಲಿಕ್ಕೆ, ಆಶೀರ್ವಾದವಾಗಿ ಇಡಿಸ್ಲಿಕ್ಕೆ ದೇವರ ಒಂದು ಸಂಕಲ್ಪ. ಹಲ್ಲೆಲೂಯಾ. ಸೊ ಆ ಕರೆ, ದೇವರು ಕರೆದ ಕರೆ ನಮ್ಮ ಜೀವಿತದಲ್ಲಿ ಸುಮ್ಮನೆ ಬಿಟ್ಟಿಲ್ಲ, ಶ್ರೇಷ್ಠವಾದಂಥ ಆಶೀರ್ವಾದವನ್ನು ನಿರೀಕ್ಷಿಸುವಂತೆ ಮಾಡಿದೆ. ವಿ ಹ್ಯಾವ್ ಎ ಗ್ರೇಟರ್ ಹೋಪ್. ಹಲ್ಲೆಲೂಯಾ. ನಾವು ಹೇಳ್ತೀವಿ ಖಂಡಿತ ಬರ್ತಾರೆ, ನೀವು ಹೇಳಿದ್ಮೇಲೆ ಅವರು ಮಾತು ತಪ್ಪಿಸ್ಕೊಳ್ಳಲ್ಲ, ಖಂಡಿತ ಬರ್ತಾರೆ. ಯಾಕೆಂದರೆ ಅವರ ಸ್ಟ್ಯಾಂಡರ್ಡ್ ಆ ರೀತಿಯಾಗಿದೆ. ಅವ್ರು ಹೇಳಿದ್ಮೇಲೆ ಬರ್ತಾರೆ, ಮಾತು ಕೊಟ್ಟ ಮೇಲೆ ಮಾಡ್ತಾರೆ, ನಾವು ಹೇಳ್ತೀವಿ. ಸೊ ಅದರಿಂದಾಗಿ ನಮಗೆ ಒಂದು ನಿರೀಕ್ಷೆ ಇದೆ. ಸೊ ದೇವರ ವಿಷಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮ ವಿಷಯದಲ್ಲಿ ನಮ್ಮನ್ನು ಕರೆದ ಮೇಲೆ ಖಂಡಿತ ಇರಿಸ್ತಾನೆ. ನಾನು ಇದನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ರಕ್ಷಣೆ ಹೊಂದಿದಂತಹ ಮಕ್ಕಳು ಆರ್ಥಿಕವಾಗಿ ಇಹಲೋಕದ ಸ್ಟೇಟಸ್ನಲ್ಲೂ ಸಹ ಎಲ್ಲೋ ಉನ್ನತ ಹಂತಕ್ಕೆ ಹೋಗ್ಬಿಡ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದಿನ ಒಬ್ಬರು ನನ್ನನ್ನು ಪ್ರಾರ್ಥನೆ ಕರ್ಕೊಂಡೋದ್ರು, ಊರೊಳಗೆ ಕರ್ಕೊಂಡೋಗ್ಬಿಟ್ಟು ಅವ್ರಿಗೆಲ್ಲ ಮನೇಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡಿಸಿದ್ಮೇಲೆ ಹೇಳಿದ್ರು, ಪಾಸ್ಟ್ರೇ ಆ ದಿನಗಳಲ್ಲಿ ನಾವೆಲ್ಲ ರಕ್ಷಣೆ ಹೊಂದ್ಬಿಟ್ವಿ, ಇವರೆಲ್ಲ ಹಂಗೆ ಉಳ್ಕೊಂಡ್ರು ಅಂತ ಹೇಳಿದ್ರು. ನಾನು ಸಡನ್ನಾಗಿ ನನ್ನ ಮೈಂಡು ಫ್ಲ್ಯಾಶ್ ಆಯಿತು, ಯೋಚನೆ ಮಾಡ್ತು, ರಕ್ಷಣೆ ಹೊಂದಿದವರೆಲ್ಲ ಯಾವ ರೀತಿ ಇದ್ದಾರೆ? ರಕ್ಷಣೆ ಹೊಂದಿದೆ ಚಿಕ್ಕ ಮನೆಯಲ್ಲಿ ಅದನ್ನು ಪಾಲು ಮಾಡಿ, ಕ್ಯಾಬಿನ್ ಆಗಿ ಮಾಡಿ, ಎಷ್ಟು ಕಷ್ಟದಲ್ಲಿ ಇನ್ನೂ ಇಕ್ಕಟ್ಟಿನಲ್ಲೇ ಇದ್ದಾರೆ. ನಮ್ಮ ದೇವರು ಎಲ್ಲ ರೀತಿಯಲ್ಲೂ ನಮ್ಮನ್ನು ಆಶೀರ್ವದಿಸುವ ದೇವರು, ಇಹಲೋಕ ಸಂಬಂಧವಾಗಿಯೂ ಆತ್ಮಿಕವಾಗಿಯೂ. ಇಲ್ಲಿ ಈ ಕಡೆ ನೋಡಿದ್ರೆ ಇವರು ಎಷ್ಟೋ ಅಭಿವೃದ್ಧಿಯಾಗಿ, ಮಕ್ಕಳೆಲ್ಲ ಕೆಲಸದಲ್ಲಿ ಒಳ್ಳೆ ಜಾಬ್ನಲ್ಲಿದ್ದು, ಕಾರೆಲ್ಲ ತಗೊಂಡು ಚೆನ್ನಾಗಿ ಅಭಿವೃದ್ಧಿ ಆಗಿಬಿಟ್ಟಿದ್ದಾರೆ. ಇವರಿಗೆ ಅವ್ರ ಕುಟುಂಬದವರೆಲ್ಲ ರಕ್ಷಣೆ ಹೊಂದಲಿ, ಅವರೆಲ್ಲ ಆತ್ಮಿಕವಾಗಿ ಬರಲಿ ಅಂತ ಆಸೆ. ಅದಕ್ಕೋಸ್ಕರ ನನ್ನ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿಸಿದ್ರು. ಒನ್ಸ್ ದೇವ್ರು ಕರೆದುಬಿಟ್ರೆ ಎಲ್ಲ ರೀತಿಯಿಂದಲೂ, ಎಜುಕೇಷನ್, ಜಾಬು, ಫ್ಯಾಮಿಲಿ, ಎಲ್ಲ ರೀತಿಯಲ್ಲೂ ವಿ ಕ್ಯಾನ್ ಸಿ ಗಾಡ್ಸ್ ಹ್ಯಾಂಡ್. ದೇವರ ಹಸ್ತವನ್ನು ನಾವು ಎಲ್ಲ ರೀತಿಯಲ್ಲೂ ನಾವು ನೋಡ್ಬೋದು. ಆದರೆ ಇಲ್ಲಿ ನಾವು ನಿರೀಕ್ಷಿಸುವ ಪದವಿ ಏನಂತ ಹೇಳಿ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18, 19, 23 ವಚನಗಳನ್ನು ನೋಡೋಣ. ಇಬ್ರಿಯ 6:18-20. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ, ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ. ಹಿಡ್ಕೊಂಡಿದ್ದೀರಾ? ಪ್ರೈಸ್ ಗಾಡ್. ಮುಂದೆ ಓದ್ರೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನು ಹಿಡ್ಕೋಬೇಕು ಅಂತ ಹೇಳಿ. ಓದಿ. 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ. 2 ನಿಶ್ಚಲವಾದ ಆಧಾರಗಳಿದೆಯಂತೆ. ಏನು ಆಧಾರ ಇದು? ನಿಶ್ಚಲ. ಅದು ಶೇಕ್ ಆಗೋಲ್ಲ. ದೃಢವಾದಂತಹ ನಿಶ್ಚಲವಾದಂತಹ ಆಧಾರ ನಮಗಿದೆ. ನಮ್ಮ ನಂಬಿಕೆಗೆ ಆಧಾರ ಇದೆ. ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಟೊಳ್ಳು ನಿರೀಕ್ಷೆ ಅಲ್ಲ. ಬಸ್ ಕಾದು ಬರಲೇ ಇಲ್ಲ, ಟ್ರೈನಿಗೆ ಕಾದು ಬರಲೇ ಇಲ್ಲ. ಟೈಮ್ ಕೊಟ್ಟಿದ್ರು ಆದರೆ ಬರಲಿಲ್ಲ, ಅದು ಟೊಳ್ಳಾಗೋಯ್ತು. ಆದರೆ ಕರ್ತಂದು ಹಾಗಲ್ಲ. ಇದಕ್ಕೆ ಆಧಾರ ಇದೆಯಂತೆ. ಈ ಆಧಾರ ಇರೋದ್ರಿಂದ ನೆಕ್ಸ್ಟ್ ಪದ ಹೇಳ್ತದೆ, ಬಲವಾದ ಧೈರ್ಯ ನಮಗೆ ಉಂಟಾಗಿದೆಯಂತೆ. ಇವತ್ತು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ, ಏನೇ ಹೋರಾಟ ಬಂದರೂ ನೀವು ಸೋತು ಹೋಗಬೇಕಾಗಿಲ್ಲ, ಕುಗ್ಗಿ ಹೋಗಬೇಕಾಗಿಲ್ಲ. ನೀವು ಧೈರ್ಯವಾಗಿ ಮುಂದೆ ಸಾಗ್ಬೋದು. ಯಾಕಂದರೆ ನಿಮ್ಮ ನಿರೀಕ್ಷೆ ನಿರರ್ಥಕವಾಗದು. ಹಲ್ಲೆಲೂಯಾ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ನನ್ನ ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ.
ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ನನ್ನ ಕರ್ತನು ನೀನೇ ಅಯ್ಯ. ನಮಗೆ ದೃಢ ಇದೆ, ಏನೇ ಹೋರಾಟ ಬಂದರೂ ನಾವು ಕಂಗೆಡೋದಿಲ್ಲ. ಕರೆದಾತನು ನಂಬಿಗಸ್ತನು, ನಿಶ್ಚಯವಾಗಿ ನನ್ನ ಜೀವಿತದಲ್ಲಿ ಮಾಡ್ತಾನೆ ಎಂಬಂತಹ ಒಂದು ಧೈರ್ಯ ನಮ್ಗೆ ಬಂದುಬಿಟ್ಟಿದೆ. ಯಾಕಂದರೆ ನಮಗಿರುವ ನಿರೀಕ್ಷೆ ಟೊಳ್ಳು ನಿರೀಕ್ಷೆ ಅಲ್ಲ. ನಮಗಿರುವಂಥ ನಿರೀಕ್ಷೆ ಆಧಾರವುಳ್ಳ ನಿರೀಕ್ಷೆ. ಮುಂದೆ ಓದಿ 19ನೇ ವಚನ. ಇಬ್ರಿಯ 6:18. 18. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ನಮ್ಮ ದೇವರು ಎಂದಿಗೂ ಸುಳ್ಳಾಡೋದಿಲ್ಲ. ಆತನು ಆಧಾರ ಕೊಟ್ಟವನು ಸುಳ್ಳಾಡುವ ದೇವರಲ್ಲ, ಆಧಾರವನ್ನು ನೆರವೇರಿಸುವವನು. ಹಲ್ಲೆಲೂಯ. ಏನು ಆಧಾರ ಕೊಟ್ಟನು ಆ ಆಧಾರವನ್ನು ಸ್ಥಾಪಿಸುವ ಆತನು. ಮುಂದೆ ಓದಿ. ಈ ಆಧಾರವುಳ್ಳ ನಿರೀಕ್ಷೆ ನಮ್ಮ ಪ್ರಾಣಕ್ಕೆ ಲಂಗರ. ಲಂಗರ ಅಂದ್ರೇನು? ನಮಗೆ ಅಭ್ಯಾಸ ಇಲ್ಲ, ಯಾಕಂದರೆ ನಮ್ಮ ಕಡೆ ಹಡಗು ಇಲ್ವಲ್ಲ. ಸಮುದ್ರದ ದಡದಲ್ಲಿರುವವರಿಗೆ ಲಂಗರ ಅನ್ನೋದು ಎಲ್ಲ ಪರಿಚಯ. ಆ್ಯಂಕರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಎಲೆಕ್ಟ್ರಿಕಲ್ ಸ್ವಿಚಸ್ ಇದೆಯಲ್ಲ, ಅದರಲ್ಲೂ ಕೂಡ ಲಂಗರ ಬರ್ತದೆ. ಅದರ ಬ್ರ್ಯಾಂಡ್ ಅದರಲ್ಲಿ ಹಾಕಿರ್ತಾರೆ. ಒಂದು ರಾಡ್ ಇರ್ತದೆ, ಆ ರಾಡಲ್ಲಿ 3 ಕೊಕ್ಕೆಗಳಿಂಗಿರ್ತದೆ. ಆಮೇಲೆ ಸೆಂಟ್ರಲ್ಲಿರೋ ರಾಡಲ್ಲಿ ಒಂದು ರಿಂಗ್ ಥರ ಇರ್ತದೆ. ಅದರಲ್ಲಿ ಹಗ್ಗ ಕಟ್ಬಿಟ್ಟು ಆ ಹಗ್ಗದ ಸಮೇತ ನೀರೊಳಗೆ ಹಾಕಿಬಿಟ್ರೆ ಸಮುದ್ರದಲ್ಲಿ, ಅದು ಸಮುದ್ರದ ಆಳಕ್ಕೆ ಹೋಗಿ ಕಲ್ಲು ಬಂಡೆಗಳಿಗೆ ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡಾಗ ಈ ಹಗ್ಗವನ್ನು ಹಡಗಿಗೆ ಭದ್ರವಾಗಿ ಕಟ್ಬಿಟ್ರೆ ಹಡಗು ಮೂವ್ ಆಗಲ್ಲ. ಇಲ್ಲಾಂದರೆ ಅಲೆಗಳು ಬೀಸ್ತಾ ಇದ್ದಾಗ ಇವತ್ತು ಇಲ್ಲಿದ್ದ ಹಡಗು ನಾಳೆ ಇನ್ನೊಂದು ಕಡೆ ಹೋಗ್ಬಿಡ್ತದೆ. ಯಾಕೆ ಯಾವ ಕಡೆ ಅಲೆಗಳು ಬಡೀತದೋ ಆ ಕಡೆ ಹೋಗ್ಬಿಡ್ತದೆ. ಅದಕ್ಕೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂಥೇಳಿ ಭದ್ರವಾಗಿ ಕಟ್ಟಿ ಲಂಗರ ಹಾಕಿ ಅದನ್ನ ಭದ್ರವಾಗಿ ಕಟ್ಬಿಡ್ತಾರೆ. ಆಗ ಆಚೆ ಈಚೆ ಅಲ್ಲಾಡೋದಿಲ್ಲ. ನಮ್ಮ ನಿರೀಕ್ಷೆ ಅನ್ನುವುದು ನೋಡಿ, ನಮ್ಮ ನಿರೀಕ್ಷೆ ಅನ್ನುವುದು ನಮ್ಮ ಪ್ರಾಣಕ್ಕೆ, ನಮ್ಮ ಜೀವನಕ್ಕೆ ಲಂಗರ. ನಮ್ಮ ನಿರೀಕ್ಷೆ ಅನ್ನುವುದು ನಮ್ಮ ಜೀವನಕ್ಕೆ ಇನ್ನು ಸ್ಟ್ರೆಂತು, ನಮ್ಮ ಜೀವನಕ್ಕೆ ಸ್ಟ್ರೆಂತು. ನಮ್ಮ ನಂಬಿಕೆ ಎಂಬುದು ಇದೊಂದು ಲಂಗರ ಇದ್ದ ಹಾಗೆ. ಯಾರಿಗೆ ಈ ನಿರೀಕ್ಷೆ ಇದೆಯೋ, ಕರ್ತನಲ್ಲಿ ನಿರೀಕ್ಷೆ ಯಾರಿಗಿದೆಯೋ ಅವರು ಯಾವ ಅಲೆಗಳು ಬಡಿದ್ರೂ ಸೋತು ಹೋಗೋದಿಲ್ಲ. ಎಷ್ಟೋ ಜನ ಆತ್ಮಿಕವಾಗಿರ್ತಾರೆ, ಜೀವನದಲ್ಲಿ ವಿಪರೀತಗಳು ಬಂದಾಗ, ಸಮಸ್ಯೆ ಬಂದಾಗ ಕುಗ್ಗಿ ಹೋಗ್ಬಿಡ್ತಾರೆ, ಸೋತು ಹೋಗ್ಬಿಡ್ತಾರೆ. ಆದರೆ ಈ ನಿರೀಕ್ಷೆ, ದೇವ್ರ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಯಾರಾದರೂ ಇರೋದಾದರೆ ಅವರ ದೋಣಿಗೆ, ಅವರ ಹಡಗಿಗೆ ಲಂಗರ ಹಾಕದಂಗೆ, ಆ ನಿರೀಕ್ಷೆ ಅನ್ನೋದು ಲಂಗರ ಇದ್ದ ಹಾಗೆ. ಯಾವ ಕಾರಣಕ್ಕೂ ಅವ್ರು ಕದಲೋದಿಲ್ಲ, ಅವರು ದೃಢವಾಗಿರ್ತಾರೆ, ಚೈತನ್ಯವಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಏನು ಪ್ರಾಣಕ್ಕೆ ಅಂದರೆ ನಮ್ಮ ಜೀವನಕ್ಕೇ ಅದು ಲಂಗರ ಇದ್ದ ಹಾಗೆ. ಹಾಗಿದ್ದು ನಮ್ಮ ಭರವಸೆಗೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಯಾವುದು? ಆ ಲಂಗರದಂತಿರುವ ನಮ್ಮ ನಿರೀಕ್ಷೆ. ನೋಡಿ, ನಮ್ಮನ್ನು ಸ್ಥಿರವಾಗಿ ನೆಲೆಗೊಳಿಸುವಂಥದ್ದಾಗಿದೆ. ಅದು ಮುಂದೆ ಓದಿ. ಅದು ಆ ಒಂದು ನಿರೀಕ್ಷೆ ನಮ್ಗೇನು ತರ್ತದಂತೆ ನೋಡಿ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಗಮನಿಸಿ, ಈ ನಿರೀಕ್ಷೆ ಯಾವುದು ಅಂತ ಹೇಳಿದ್ರೆ ಬೇರೆ ಏನಲ್ಲ, ತೆರೆಯೊಳಗಣ ದೇವ ಸನ್ನಿಧಾನವನ್ನು, ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ತೆರೆಯೊಳಗಿರುವಂಥ ದೇವರ ಸನ್ನಿಧಾನ. ಏನು ತೆರೆಯೊಳಗಿರುವ ದೇವರ ಸನ್ನಿಧಾನ? ಇದು ಹಿಬ್ರಿಯರ ಆರಾಧನಾ ಕ್ರಮವನ್ನು ತಿಳಿದವರು, ಹಳೆ ಒಡಂಬಡಿಕೆ ಆರಾಧನಾ ಕ್ರಮವನ್ನು ತಿಳಿದವರಿಗೆ ಮಾತ್ರ ಅರ್ಥ ಆಗ್ತದೆ. ಹಳೆ ಒಡಂಬಡಿಕೆ ಆರಾಧನಾ ಕ್ರಮದಲ್ಲಿ ಹೇಗಿತ್ತು ಅಂತಂದರೆ, ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಅಂಗಳ. ಜನಸಾಮಾನ್ಯರು ಯಾರೂ ಒಳಗೆ ಬರೋಂಗಿಲ್ಲ, ಅಂಗಳದಲ್ಲೇ ಇರಬೇಕು. ಯಾಜಕರು ಮಾತ್ರ ಪರಿಶುದ್ಧ ಸ್ಥಳದೊಳಗೆ ಬಂದು ಯಾಜಕ ಸೇವೆ ನೆರವೇರಿಸ್ತಾ ಇದ್ರು. ಮಹಾಯಾಜಕನು ವರ್ಷಕ್ಕೆ 1 ಸಾರಿ ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗಿ ದೇವರಿಗೆ ಆರಾಧನೆ ಕ್ರಮಗಳನ್ನು ನೆರವೇರಿಸ್ತಾ ಇದ್ದನು.
ಯಾರು ಕೂಡ ಮಹಾಪರಿಶುದ್ಧ ಸ್ಥಳದೊಳಗೆ ಬರೋಕ್ಕಾಗಲ್ಲ. ಈಗ ನಮ್ಮ ನಿರೀಕ್ಷೆ ಏನು ಮಾಡ್ತದಂತೆ, ಆ ತೆರೆ ಮರೆಯಲ್ಲಿರುವ ದೈವ ಸಾನ್ನಿಧ್ಯದ ಒಳಗೆ ತಗೊಂಡೋಗ್ಬಿಡ್ತದಂತೆ. ಹೊಸ ಒಡಂಬಡಿಕೆಯಲ್ಲಿ ನಿಜವಾಗ್ಲೂ ನಾವು ಭಾಗ್ಯವಂತರು. ಹಳೆ ಒಡಂಬಡಿಕೆಯಲ್ಲಿ ಅವ್ರಿಗೆ ಚಾನ್ಸೇ ಇಲ್ಲ. ಯಾರು ಬಂದರೂ ಆಚೆ ನಿಂತು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರಬೇಕು. ಒಳಗಂತೂ ದೇವರೊಂದಿಗೆ ಆ ಫ್ರೆಂಡ್ಲಿ ರಿಲೇಷನ್ಶಿಪ್ ಇಲ್ಲವೇ ಇಲ್ಲ. ಆದರೆ ಇವತ್ತು ನಮಗೆ ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಲೈನಲ್ಲಿ ಓದಿ. ಯೇಸು ಸದಾ ಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿ ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಹಲ್ಲೆಲೂಯಾ. ನೋಡಿ, ಯೇಸು ಆ ಸಾನ್ನಿಧ್ಯವನ್ನು, ಇದು ಭೌತಿಕವಾದ ದೇವಾಲಯ ಹಳೆ ಒಡಂಬಡಿಕೆಯಲ್ಲಿ, ಆದರೆ ಆ ಮಹಾ ಸಾನ್ನಿಧ್ಯ ಯಾವುದಂದರೆ ಪರಲೋಕ, ಜೀವ ಸ್ವರೂಪನಾದ ದೇವರು ಜೀವಿಸುವಂತಹ ಸ್ಥಳ. ಇವತ್ತು ನಾವು ಅನುಭವಿಸ್ತಾ ಇರೋದೆಲ್ಲ ಮಿರರ್ನಲ್ಲಿ ನೋಡಿದ ಹಾಗೆ, ಕನ್ನಡಿಯಲ್ಲಿ ನೋಡಿದ ಹಾಗೆ, ಅಂತರ್ಯದ ಅನುಭವದಲ್ಲಿ. ಆದರೆ ಫಿಸಿಕಲ್ ಪ್ರೆಸೆನ್ಸ್ನ ನಾವು ಎಲ್ಲಿ ಕಾಣ್ಬೋದು ಅಂತಂದರೆ ಅದು ಮಹಾಪರಿಶುದ್ಧ ಸ್ಥಳವಾಗಿರುವ ಪರಲೋಕದಲ್ಲಿ. ಯೇಸು ಮಹಾಯಾಜಕನ ಹಾಗೆ, ಹೇಗೆ ಒಬ್ಬ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳದೊಳಗೆ ತನ್ನ ಪಾಪಗಳಿಗಾಗಿ, ಜನರ ಪಾಪಗಳಿಗಾಗಿ ರಕ್ತವನ್ನು ತಗೊಂಡು ಒಳಗೆ ಹೋಗ್ತಾನೋ, ಅದೇ ರೀತಿ ಯೇಸು ನಮ್ಮೆಲ್ಲರ ಅಪರಾಧಗಳಿಗೆ ಆಗಬೇಕಾದ ಶಿಕ್ಷೆಯನ್ನು ಅನುಭವಿಸಿ ತನ್ನ ಸ್ವಂತ ರಕ್ತದೊಂದಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿದನು, ಪರಲೋಕಕ್ಕೆ. ತಂದೆಯ ಸಮಕ್ಷಮದಲ್ಲಿ ತನ್ನ ಸ್ವಂತ ರಕ್ತದೊಂದಿಗೆ ಹೋಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಆದಂತಹ ಬಹಳ ಮುಖ್ಯವಾದ ಒಂದು ಘಟನೆ ಏನು ಗೊತ್ತಂದ್ರೆ, ನಮಗೂ ಪರಲೋಕಕ್ಕೆ ಆಕ್ಸೆಸ್ ಸಿಕ್ಬಿಡ್ತು, ಪರಲೋಕಕ್ಕೆ ಎಂಟ್ರಿ ಸಿಕ್ಬಿಡ್ತು ನಮಗೆ. ನಿಮಗೆ ಗೊತ್ತು, ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೆ 2 ಭಾಗವಾಗಿ ಹರಿದೋಯ್ತು. ಯಾಕಂದರೆ ಮನುಷ್ಯನ ಪಾಪ ಅಡ್ಡಿಯಾಗಿತ್ತಲ್ಲ, ಆ ಪಾಪ ನಿವಾರಣೆಗೆ ಏನು ಪೆನಲ್ಟಿ ಕಟ್ಟಬೇಕು, ಆ ಪೆನಲ್ಟಿಯನ್ನು ಜೀಸಸ್ ಕಟ್ಬಿಟ್ಟಿದ್ದಾರೆ. ಯೇಸುವಿನ ಮರಣ ಆ ಅಡ್ಡಗೋಡೆಯನ್ನು ತೆಗೆದಾಕ್ಬಿಡ್ತು, ತೆರೆಯನ್ನು ತೆಗೆದಾಕ್ಬಿಡ್ತು. ಈಗ ತೆರೆ ಆಚೆ ನಮಗೆ ಈಸಿ. ಮೊದಲು ಕಷ್ಟ ಇತ್ತು, ಈಗ ಈಸಿ. ಯಾರೆಲ್ಲ ಕ್ರಿಸ್ತನನ್ನು ಅಂಗೀಕರಿಸಿದಾರೋ ಅವ್ರಿಗೊಂದು ನಿರೀಕ್ಷೆ ಇದೆ, ತೆರೆ ಆಚೆಗಿನ ದೈವ ಸಾನ್ನಿಧ್ಯವನ್ನು ಸೇರುವಂತಹ ಭಾಗ್ಯ. ಇವತ್ತು ನಮಗೊಂದು ಸಂತೋಷ ಏನಂದರೆ, ನಿರೀಕ್ಷೆ ಏನಂತಂದರೆ, ಒನ್ ಡೇ ಐ ವಿಲ್ ಗೋ ಟು ಮೈ ಫಾದರ್. ಹಲ್ಲೆಲೂಯಾ. ತಂದೆ ಮನೆಗೆ ಹೋಗ್ತೀನಿ ನಾನು, ಒಂದು ದಿನ ನಾನು ತಂದೆಯೊಂದಿಗೆ ಇರ್ತೀನಿ. ಹಲ್ಲೆಲೂಯಾ. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಹಾಡುವ, ಕೊಂಡಾಡುವ, ಆಡುವ, ಕುಣಿದಾಡುವ, ಹಾಡುವ, ಕೊಂಡಾಡುವ, ಆಡುವ, ಕುಣಿದಾಡುವ. ಹಲ್ಲೆಲೂಯಾ. ಆನಂದವೇ, ಎಲ್ಲೆ ಇಲ್ಲದ ಸಂತೋಷವೇ. ಹಲ್ಲೆಲೂಯಾ. ಆನಂದವೇ, ಎಲ್ಲೆ ಇಲ್ಲದ ಸಂತೋಷವೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೇ. ಇವತ್ತು ನಮ್ಮ ನಿರೀಕ್ಷೆ ಏನಂತ ಹೇಳಿದ್ರೆ, ಒನ್ ಡೇ ಐ ವಿಲ್ ಗೋ ಟು ಮೈ ಫಾದರ್. ಹಲ್ಲೆಲೂಯಾ. ಒಂದು ದಿನ ಈ ಲೋಕದ ಯಾತ್ರೆ ಮುಗಿದ ಮೇಲೆ ನಾನು ತಂದೆ ಮನೆಗೆ ಹೋಗ್ತೀನಿ. ಈ ನಿರೀಕ್ಷೆ ಇರಬೇಕು. ಈ ನಿರೀಕ್ಷೆ ಇಲ್ಲ ಅಂದರೆ ನಿಮ್ಮ ನಿರೀಕ್ಷೆ ಟೊಳ್ಳು. ಇವತ್ತು ಅನೇಕರದ್ದು ಹೆಂಗಿದೆ ಅಂದರೆ, ಬರೀ ಮೆಟೀರಿಯಲ್ ಬ್ಲೆಸ್ಸಿಂಗ್ನಲ್ಲೇ ಇದ್ದಾರೆ. ಇಹಲೋಕದ ಆಶೀರ್ವಾದ, ಮನೆ, ಜಾಬು, ಮದುವೆ, ಕಾರು, ಈ ರೀತಿಯಾಗಿ. ಈಗ ಅದು ಬೇಡ ಅಂತ ಎಲ್ಲೂ ದೇವರು ಹೇಳಿಲ್ಲ. ಅದೆಲ್ಲ ನಮಗೆ ಬೇಕು. ಏನಕ್ಕೆ? ನಾವು ಆಶೀರ್ವಾದವಾಗಿ ಬಾಳಿ ಬದುಕಬೇಕು ಈ ಭೂಮಿಯಲ್ಲಿ, ಅಲ್ವಾ? ಅದೇ ನಮ್ಮ ಅಂತ್ಯ ಅಲ್ಲ. ನಮ್ಮ ಅಂತ್ಯ ಬಂದು ಒಂದಿನ ನಾನು ತಂದೆಯೊಂದಿಗೆ ಇರ್ತೇನೆ. ಹಲ್ಲೆಲೂಯಾ. ಯೇಸು ಏನು ಹೇಳಿದ್ರು? ಯೋಹಾನ 14ನೇ ಅಧ್ಯಾಯ 3ನೇ ವಚನದಲ್ಲಿ, ಯೋಹಾನ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ, ನೋಡಿ ಏನು ಹೇಳಿದ್ರು? ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಮೇಲೆ
ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಜೀಸಸ್ ಹೇಳ್ತಾ ಇದ್ದಾರೆ, ನಾನಿರುವ ಸ್ಥಳದಲ್ಲೇ ನೀವು ಇರಬೇಕು. ಹಲ್ಲೆಲೂಯ. ಎಲ್ಲಿದ್ದಾರೆ ಜೀಸಸ್? ಎಲ್ಲಿದ್ದಾರೆ? ಕೊಲೋಸೆ 3ನೇ ಅಧ್ಯಾಯ 2ನೇ ವಚನ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯ. ಕ್ರಿಸ್ತನ್ ಜೀಸಸ್ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು ಅಂತನ್ನುವಾಗ ಯಾವ ಸ್ಥಳ ಅದು? ತಂದೆಯ ಬಲಗಡೆಯಲ್ಲಿ ಜೀಸಸ್ ಆಸನಾರೂಢರಾಗಿದ್ದಾರಲ್ಲ, ಅಲ್ಲೇ. ಇವತ್ತು ನಮಗೊಂದು ನಿರೀಕ್ಷೆ ಏನಂತ ಹೇಳಿದ್ರೆ, ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ, ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ, ತನ್ನ ಜೊತೆಯಲ್ಲೇ ಇರಿಸುವ. ಎಲ್ಲೋ ಬೇರೆ ಕಡೆ ಕೂಡಿಡೋದಿಲ್ಲ, ನಮ್ಮನ್ನು ತನ್ನೊಂದಿಗೆ ಇಟ್ಕೊಳ್ತಾನೆ. ಇವತ್ತು ಅದೇ ನಮ್ಮ ಭರವಸೆ. ನಮಗೊಂದು ಖುಷಿ ಏನಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಬಿ ವಿತ್ ಮೈ ಡ್ಯಾಡ್. ಹಲ್ಲೆಲೂಯ. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ. ಬೇರೆ ಎಲ್ಲೂ ನಾವು ಹೋಗಲ್ಲ, ನಾನು ತಂದೆ ಹತ್ರ ಹೋಗ್ತೀನಿ. ತಂದೆ ಮನೆಗೆ, ತೆರೆಯ ಆಚೆ ಇರುವ ದೇವ ಸಾನ್ನಿಧ್ಯ, ಈ ಲೋಕದ, ಈ ಭೂಮಂಡಲದ ಆಚೆ ಇರುವ ಒಂದು ಹೆವೆನ್ಲಿ ಗಾಡ್ಸ್ ರೆಲ್ಮ್, ದೇವರ ಒಂದು ಮಂಡಲ, ಈ ಲೋಕದ ಕಷ್ಟ ದುಃಖಗಳನ್ನು ದಾಟಿದಂತಹ ಒಂದು ಮಂಡಲ ನಮಗಿದೆ. ಇದೇ ಇವತ್ತು ದೇವರ ಮಕ್ಕಳಿಗೆ ಇರಬೇಕಾದಂಥ ನಿರೀಕ್ಷೆ. ಇದಿದ್ಬಿಟ್ರೆ ಈ ಲೋಕದಲ್ಲಿ ಏನೇ ಕಷ್ಟ ಬಂದರೂ ಸೋತು ಹೋಗಲ್ಲ. ಈ ಲೋಕದಲ್ಲಿ ಏನೇ ಕಷ್ಟ, ಅವಮಾನ, ನಿಂದನೆ, ದೂಷಣೆ, ಬೇರೆ ಯಾವ ರೀತಿ ನಮಗೆ ಕಿರುಕುಳ ಕೊಟ್ಟರೂ ಸಹ ನಾವು ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಮ್ಮ ನಿರೀಕ್ಷೆ ಇಲ್ಲ. ನಿನ್ನೊಂದಿಗೆ ನಾ ಬಾಳಲು ನನ್ನ ಅಂತರ್ಯ ತವಕಿಸಿದೆ, ದೇವನೇ ನನ್ನ ಯೇಸುವೆ ನನ್ನ ನಾಯಕನೇ, ದೇವನೇ ನನ್ನ ಯೇಸುವೆ ನನ್ನ ನಾಯಕನೇ, ದೇವನೇ ನನ್ನ ಯೇಸುವೆ ನನ್ನ ನಾಯಕನೇ. ಇವತ್ತು ನಮ್ಮ ನಿರೀಕ್ಷೆ ಏನಂತ ಹೇಳಿದ್ರೆ, ನಾನು ಒಂದಿನ ಕರ್ತನ ಜೊತೆಯಲ್ಲಿರ್ತೇನೆ. ಹಲ್ಲೆಲೂಯ. ರೂಪಾಂತರ ಹೊಂದಿ ಮುಖವಾಗಿ ಯೇಸುವ ನಾನು ನೋಡುವೆ. ರೂಪಾಂತರ ಹೊಂದಿ ಹೆಂಗ್ ನೋಡ್ತೀರಿ? ಫೇಸ್ ಟು ಫೇಸ್. ಹಲ್ಲೆಲೂಯ. ಫೋಟೋದಲ್ಲೇ ಇಲ್ಲ, ಕನ್ನಡಿಯಲ್ಲೂ ಇಲ್ಲ. ಐ ಆಮ್ ಗೋಯಿಂಗ್ ಟು ಸಿ ಮೈ ಜೀಸಸ್ ಫೇಸ್ ಟು ಫೇಸ್. ನಾನು ಮಡಿಲಲ್ಲೇ ಮಲಗುವೆನು, ನಾನು ಮಡಿಲಲ್ಲೇ ಮಲಗುವೆನು. ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ, ಹೋ ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ. ಹಲ್ಲೆಲೂಯ. ನನ್ನ ಸ್ವಂತ ದೇಶ ಪರಲೋಕವೇ ಯಾವಾಗ ನಾ ಕಾಣುವೆ. ಓ ನನ್ನ ಸ್ವಂತ ದೇಶ ಪರಲೋಕವೇ ಯಾವಾಗ ನಾ ಕಾಣುವೆ ಎಂದು ತವಕಿಸುವೆ ನಾನು, ಎಂದು ತವಕಿಸುವೆ ನಾನು. ಇದು ದೇವರ ಮಕ್ಕಳ ಹೃದಯದಲ್ಲಿರುವಂತಹ ಆಶಾಭಾವನೆ. ನಮಗೊಂದು ಆಶಾಭಾವನೆ ಇದೆ. ಅತಿ ಬೇಗನೆ ಏಸಪ್ಪ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಜೊತೆಯಲ್ಲಿ ಸದಾಕಾಲ ಇರ್ತೀವಿ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ 1 ಥೆಸಲೋನಿಕೆ 4ನೇ ಅಧ್ಯಾಯ 16ರಿಂದ 18ರವರೆಗೆ ಓದುವಾಗ ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ ನೋಡ್ರಿ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ
ತುತ್ತೂರಿ ಧ್ವನಿಯೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಚೆನ್ನಾಗಿ ಗಮನಿಸಿ, ಕ್ರಿಸ್ತನಲ್ಲಿರುವ ಸತ್ತವರು ಎದ್ದು ಬರ್ತಾರೆ. ಇದು ನಾವು ನಂಬುವಂತ ಬಹಳ ಮುಖ್ಯವಾದ ವಿಚಾರ. ನಮಗೆ ಜೀವನ ಇದರೊಂದಿಗೆ ಅಂತ್ಯ ಅಲ್ಲ. ಯಾರೆಲ್ಲ ಕರ್ತನನ್ನು ನಂಬಿ ಈ ಲೋಕದ ಯಾತ್ರೆ ಮುಗಿಸಿದಾರೋ ಅವರು ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆಗಮನದಲ್ಲಿ ಅವರು ಎದ್ದು ಬರ್ತಾರೆ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅಂತರಿಕ್ಷದಲ್ಲಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹಾಲೆಲೂಯ. ಎಷ್ಟು ಚೆನ್ನಾಗಿದೆ ನೋಡಿ, ನಾವು ಅಲ್ಲಿಗೆ ಒಯ್ಯಲ್ಪಡ್ತೇವೆ. ಹಾಲೆಲೂಯ. ಮರಣ ಹೊಂದಿದವರು ಪುನರುತ್ಥಾನಾಗಿ ಎದ್ದು ಬರ್ತಾರೆ. ಅವರ ಸಂಗಡಲೇ ನಾವು ಫಕ್ಕನೆ ಅಂದರೆ ಕಣ್ಣುರೆಪ್ಪೆ ಬಡಿಯೋಷ್ಟರೊಳಗೆ ರೂಪಾಂತರ ಹೊಂದಿ ಅವರೊಂದಿಗೆ ಒಯ್ಯಲ್ಪಡ್ತೇವೆ. ನೆಕ್ಸ್ಟ್ ಲೈನ್ ಎಷ್ಟು ಅದ್ಭುತವಾಗಿದೆ ನೋಡಿ. ಹೀಗಾಗಿ ನಾವು ಅಂದರೆ ಬದುಕಿರುವ ನಾವು ಕ್ರಿಸ್ತನಲ್ಲಿರುವ ಸತ್ತು ಪುನರುತ್ಥಾನದವರು ಎರಡು ಗುಂಪಿನವರು ಸೇರಿ ಸದಾ ಕಾಲವು, ಎಲ್ಲರೂ ಹೇಳಿ ಸದಾ ಕಾಲವು, ಇನ್ನೊಂದ್ಸರಿ ಹೇಳಿ ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಕರ್ತನ ತೆರೆಯ ಆಚೆ, ಈ ತೆರೆಯ ಆಚೆ ಇರುವ ಕ್ರಿಸ್ತನ ಪ್ರೆಸೆನ್ಸ್ನಲ್ಲಿ, ಕ್ರಿಸ್ತನ ಜೊತೆಯಲ್ಲಿ ಸದಾ ಕಾಲ. ದಿಸ್ ಈಸ್ ಅವರ್ ಹೋಪ್. ವಿ ಹೋಪ್. ನಮಗೂ ಭರವಸೆ ಇದೆ, ಒಂದಿನ ನಾನು ಅಪ್ಪನ ಜೊತೆಯಲ್ಲಿ ಇರ್ತೀನಿ. ಹಲ್ಲೆಲೂಯಾ. ಇದು ಕ್ರೈಸ್ತ ನಂಬಿಕೆ. ಇದು ಆತ್ಮಿಕ ಮಕ್ಕಳಿಗಿರಬೇಕಾದ ಕ್ವಾಲಿಫಿಕೇಷನ್. ಇವತ್ತು ಅನೇಕರು ಬರೀ ಸರ್ಫೇಸ್ ಲೆವೆಲ್ನಲ್ಲಿ ಕಾಲು ನೋವು ವಾಸಿ ಆದರೆ ಸಾಕು, ತಲೆನೋವು ವಾಸಿ ಆದರೆ ಸಾಕು, ಮಂಡಿ ನೋವು ವಾಸಿ ಆದರೆ ಸಾಕು, ಮಗಳಿಗೆ ಮದುವೆ ಆದರೆ ಸಾಕು, ಮನೆ ಕಟ್ಟಿದ್ರೆ ಸಾಕು, ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಾಕು, ಹಿಂಗೆ ನೆನೆಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ನಿರ್ಭಾಗ್ಯರು. ಅದೆಲ್ಲ ಇದ್ದರೂ ಎಷ್ಟು ಕಾಲ ಇರ್ತೀವಿ? 70-80 ವರ್ಷ. ಶಾಶ್ವತ ಅಲ್ಲ. ಯಾವುದು ನಮಗೆ ಶಾಶ್ವತ ಅಲ್ಲ. ಇರೋವರೆಗೆ ಬಳಕೆಗೆ ಅಷ್ಟೇ. ಪ್ರಾಣ ಹೋದ ತಕ್ಷಣವೇ ನಿಮ್ಮನ್ನು ಆಚೆ ತಂದು ಹಾಕ್ಬಿಡ್ತಾರೆ. ಅದೇನು ನಮ್ಮ ಸಂಪ್ರದಾಯ. ನಮ್ಮ ಜನ ಪ್ರಾಣ ಹೋದ ತಕ್ಷಣ ಏನು ಮಾಡಿಬಿಡ್ತಾರೆ, ಅದು ಎಷ್ಟು ಮಳೆ ಆದರೂ ಸರಿ ನೀವು ಹೊರಗೆ. ಅದು ಅರ್ಥಗರ್ಭಿತವಾಗಿದೆ. ಇನ್ನು ಇವರು ಇಲ್ಲಿಗೆ ಯೋಗ್ಯರಲ್ಲ, ಇಲ್ಲಿ ಮನೇಲಿ ಇರೋ ತಕ್ಕವರಲ್ಲ ಅಂತೇಳಿ ನೀವು ಎಷ್ಟು ದೊಡ್ಡ ಬಂಗಲೆ ಕಟ್ಟಿದ್ರು ಅದು ನಿಮಗೆ ಶಾಶ್ವತವಾಗಿ ಬರೋದಿಲ್ಲ. ಇರೋವರೆಗೆ ಉಪಯೋಗ. ಥ್ಯಾಂಕ್ ಯು ಜೀಸಸ್. ಉಪಯೋಗ. ಹಲ್ಲೆಲೂಯಾ. ಆದರೆ ಕರ್ತನ ಬರೋಣದಲ್ಲಿ ಎಲ್ಲವನ್ನು, ಈ ಕಟ್ಟಡ ಯಾವುದು ನಮ್ಮ ಜೊತೆ ಬರೋದಿಲ್ಲ. ಇದೆಲ್ಲ ಇರುವವರೆಗೆ ನಮ್ಮ ಬಳಕೆಗೆ, ಉಪಯೋಗಕ್ಕೆ. ದೇವರಿಗೆ ಸ್ತೋತ್ರ. ನಾವು ನಮ್ಮ ದೃಷ್ಟಿಯನ್ನು ಅಲ್ಲಿ ಮೇಲೆ ಇಡಬೇಕು. ಅದಕ್ಕೆ ಕೊಲೊಸ್ದವರಿಗೆ ಬರೆಯುವಾಗ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಅದು ಬೇಡ ಅಂತ ಹೇಳಿಲ್ಲ, ಉಪಯೋಗಿಸ್ಕೊಳ್ಳಿ. ಪಕ್ಕದಲ್ಲಿರೋರಿಗೆ ಹೇಳಿ, ಭೂ ಸಂಬಂಧವಾದವುಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಕಾರು, ಬೈಕ್ ಎಲ್ಲ ಉಪಯೋಗಿಸ್ಕೊಳ್ಳಿ. ಮನಸ್ಸಿಡಬೇಡಿ, ಆಸೆ ಇಡಬೇಡಿ. ಆ ಆಸೆಯನ್ನೆಲ್ಲ ತೆರೆಯ ಆಚೆ ಇರುವ ಪ್ರಸನ್ನತೆಯಲ್ಲಿ ಇಡ್ರಿ. ಹಲ್ಲೆಲೂಯ. ಈ ಲೋಕದ, ಈ ಭೂಮಂಡಲದ ಆಚೆ ಇರುವ ಮೂರನೇ ಆಕಾಶ ಅಂತ ಹೇಳ್ತಾರೆ, ಪರಲೋಕ ಅಂತ ಹೇಳ್ತಾರೆ, ದೈವ ಸಾನ್ನಿಧ್ಯ ಅಂತ ಹೇಳ್ತಾರೆ. ಈ ನೀಲಿ ಆಕಾಶದ ಆಚೆ ಇರುವ ಒಂದು ಸೌಭಾಗ್ಯದ ಸ್ಥಳ. ಹಲ್ಲೆಲೂಯ. ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ. ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ. ಮೇಘದಲ್ಲಿ ರಾಜನನ್ನು, ಮೇಘದಲ್ಲಿ ರಾಜನನ್ನು ಉತ್ಸಾಹದಿ ಎದಿರ್ಗೊಳ್ಬೇವು, ಉತ್ಸಾಹದಿ ಎದಿರ್ಗೊಳ್ಬೇವು. ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ.
ನೀಲಿ ಆಕಾಶ ದಾಟಿ ಹೋಗುವೆವು, ನಮ್ಮ ಯೇಸು ಇರುವನಲ್ಲಿ, ನಮ್ಮ ಯೇಸು ಇರುವನಲ್ಲಿ. ನಮ್ಮ ನಿರೀಕ್ಷೆ ಅದೇ. ಇದು ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ಇದು ಎಂಥ ನಿರೀಕ್ಷೆ ಅಂತೆ? ಲಂಗರ. ಹಲ್ಲೆಲೂಯಾ. ಆತ್ಮಿಕ ಜೀವಿತದ ಲಂಗರ. ಆಚೆ ಈಚೆ ಅಲುಗಾಡದ ಹಾಗೆ. ಯಾರಿಗೆ ನೀಲಿ ಆಕಾಶ ದಾಟಿ ಪರಲೋಕ ಹೋಗ್ತೀನಿ ಅಂತ ಹೇಳಿ ಆ ಒಂದು ಅಂತರ್ಯದಲ್ಲಿ ಆ ಥರ ದೃಢತೆ ಇದೆಯೋ ಅವ್ರಿಗೆ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಈ ಲೋಕದ ಯಾವುದೇ ಕಷ್ಟ ಸಂಕಟಗಳೆಂಬ ಅಲೆಗಳು ಬಡಿದು ಕೊಚ್ಚಿಕೊಂಡು ಹೋಗೋದಿಲ್ಲ. ಅವರು ನಂಬಿಕೆಯಲ್ಲಿ ದೃಢವಾಗಿರ್ತಾರೆ. ಹಲ್ಲೆಲೂಯಾ. ಇದು ಏನು ನಿಶ್ಚಲವಾದ ಆಧಾರ. ಈ ನಂಬಿಕೆ ಅನ್ನುವುದು ಕ್ರಿಸ್ತನ ಜೊತೆಯಲ್ಲಿರ್ತೇನೆ ಅಂತ ಇದೆಯಲ್ಲ, ಆ ಭರವಸೆ ಅನ್ನುವುದು ನಿಶ್ಚಲವಾದ ಆಧಾರ, ನಮ್ಮ ನಿರೀಕ್ಷೆಗೆ ಆಧಾರ. ಹಲ್ಲೆಲೂಯಾ. ಸುಮ್ಮನೆ ನಿರೀಕ್ಷೆ ಇದೆ ಅಂತಲ್ಲ. ಏನು ನಿರೀಕ್ಷೆ? ಐ ವಿಲ್ ಬಿ ವಿತ್ ಮೈ ಜೀಸಸ್, ಐ ವಿಲ್ ಬಿ ವಿತ್ ಮೈ ಗಾಡ್. ನನ್ನ ದೇವರೊಂದಿಗೆ ಇರ್ತೇನೆ ಎಂಬುದು ನಿಶ್ಚಲವಾದಂತಹ ಕಾದಲಿಸಲಾರದ ನಿರೀಕ್ಷೆ ಎಂಬ ಕಂಟೈನರ್ ಒಳಗಿರುವಂಥ ಸತ್ವಾಂಶ. ಹಲ್ಲೆಲೂಯಾ. ನಿರೀಕ್ಷೆಯ ಒಳಗೆ ನನ್ನ ನಿರೀಕ್ಷೆ ಎಂಬ ಕಂಟೈನರ್ ಒಳಗೆ ಕ್ರಿಸ್ತನ ಜೊತೆಯಲ್ಲಿರ್ತೀನಿ ಎಂಬ ಭರವಸೆ ಅಡಗಿದೆ. ಹಲ್ಲೆಲೂಯಾ. ಸೊ ಅದರಿಂದಾಗಿ ನಾವು ನಾಮಧೇಯವಾಗಿರದೆ ನಿಜವಾದ ಆತ್ಮಿಕ ಅನುಭವದೊಂದಿಗೆ ಕ್ರಿಸ್ತನ ಜೊತೆಯಲ್ಲಿರ್ತೇನೆ. ಅತಿ ಬೇಗನೆ ಯೇಸು ರಾಜ ಬರುವ ಇನ್ನು ಸ್ವಲ್ಪ ಕಾಲದೊಳ್ ಪರಲೋಕ ರಾಜ್ಯ ಸೇರುವೆವು. ಯೇಸು ರಾಜ ಬರುವ ಇನ್ನು ಸ್ವಲ್ಪ ಕಾಲದೊಳ್ ಪರಲೋಕ ರಾಜ್ಯ ಸೇರುವೆವು, ಪರಲೋಕ ರಾಜ್ಯ ಸೇರುವೆವು. ನನಗೆ ಇನ್ನೂ ವಚನಗಳು ಬರ್ತಾನೇ ಇದೆ. ಹಲ್ಲೆಲೂಯಾ. ಪೌಲನ್ ಏನು ಹೇಳ್ತಾನೆ ಗೊತ್ತಾ? ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮೋತ್ತಮ. ಹಲ್ಲೆಲೂಯಾ. ಯಾಕಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಲೋಕದ ಸುಖ, ಈ ಲೋಕದ ಸೌಭಾಗ್ಯ ಯಾವುದು ಲೆಕ್ಕಕ್ಕಿಲ್ಲ ರೀ. ಅಂಥ ಶ್ರೇಷ್ಠವಾದ ಜೀವನ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕರ್ತನ ಮುಂದೆ ಸಮರ್ಪಣೆ ಮಾಡಿ, ನಾವು ಮೊಣಕಾಲು ಹಾಕ್ಬೇಕಂದ್ರೆ ಮೊಣಕಾಲು ಹಾಕಿ, ಎದ್ದು ನಿಂತ್ಕೋಬೇಕು ಅನಿಸಿದ್ರೆ ಎದ್ದು ನಿಂತ್ಕೊಳ್ಳಿ. ಇದು ಸಮರ್ಪಣೆಯ ಸಮಯ. ಇರೋದು ಒಂದೇ ಒಂದು ಜೀವಿತ. ನಿರೀಕ್ಷೆ ಉಳ್ಳವರ ಆಗಿರಲಿಕ್ಕೆ ನಮಗೆ ಕೃಪೆ ಕೊಡಿ. ಹೌದು, ನಿನ್ನ ಜೊತೆ ಇರ್ತೀವಿ ಎಂಬ ನಿರೀಕ್ಷೆ. ಏನು ನಿರೀಕ್ಷೆ? ನಿನ್ನ ಜೊತೆ ಇರ್ತೀವಿ ಎಂಬ ನಿರೀಕ್ಷೆ. ನಿನ್ನೊಂದಿಗೆ ನಾವು ಇರ್ತೀವಿ ಅಂತ ನಿರೀಕ್ಷೆ. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಟೊಳ್ಳಲ್ಲ, ಅದರಲ್ಲಿ ಜೀವ ಇದೆ. ನಿನ್ನೊಂದಿಗೆ ಇರ್ತೀನಿ ಎಂಬಂಥ ಆಶ್ವಾಸನೆ ಅಡಗಿದೆ. ಹಲ್ಲೆಲೂಯಾ. ಆ ಆಶ್ವಾಸನೆಯೊಂದಿಗೆ ನಾವು ಜೀವಿಸಬೇಕಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿನ್ನೊಂದಿಗೆ ನಾ ಬಾಳಲು ನನ್ನ ಅಂತರ್ಯ ತವಕಿಸಿದೆ. ನಿನ್ನೊಂದಿಗೆ ನಾ ಬಾಳಲು ನನ್ನ ಅಂತರ್ಯ ತವಕಿಸಿದೆ. ದೇವನೇ ನನ್ನ ಯೇಸುವೆ, ನನ್ನ ನಾಯಕನೇ. ಹೌದು ಡ್ಯಾಡಿ. ದೇವನೇ ಯೇಸುವೆ, ನನ್ನ ನಾಯಕನೇ, ನನ್ನ ನಾಯಕನೇ, ನನ್ನ ನಾಯಕನೇ. ಅಪ್ಪ, ನಾವು ನಿರೀಕ್ಷೆ ಉಳ್ಳವರು, ನಿರೀಕ್ಷೆ ಉಳ್ಳವರು. ನಮ್ಮ ನಿರೀಕ್ಷೆ ಟೊಳ್ಳಲ್ಲ, ಆಧಾರ ಒಂದೊಂದಿಗಿರುವಂಥ ನಿರೀಕ್ಷೆ. ಹೌದು, ನಮ್ಮ ನಿರೀಕ್ಷೆಯೊಳಗೆ ಸ್ಟ್ಯಾಮಿನಾ ಇದೆ, ಆಧಾರ ಇದೆ, ಸ್ಟ್ರೆಂತ್ ಇದೆ. ಹಲ್ಲೆಲೂಯಾ. ದೇಹದೊಳಗೆ ಮೂಳೆ ಇರುವ ಹಾಗೆ ನಮ್ಮ ನಿರೀಕ್ಷೆಯೊಳಗೆ ಸ್ಟ್ರೆಂತ್ ಇದೆ ಅಪ್ಪ. ಹಲ್ಲೆಲೂಯಾ. ಅದು ನಿನ್ನನ್ನು ನೋಡ್ತೀವಿ ಎಂಬ ಭರವಸೆ, ನಿನ್ನ ಜೊತೆ ಇರ್ತೀವಿ ಎಂಬ ಭರವಸೆ, ನಿನ್ನೊಂದಿಗಿರ್ತೀವಿ. ತಂದೆಯೊಂದಿಗೆ, ತಂದೆ
ತಂದೆಯ ಬಲಗಡೆಯಲ್ಲಿ ನೀವು ಆಸನಾರೂಢನಾಗಿದ್ದೀರಲ್ಲ, ಅಲ್ಲಿಗೆ ಬರ್ತೀವಿ ಎಂಬ ನಿರೀಕ್ಷೆ. ಹಲ್ಲೆಲೂಯ. ಇವತ್ತು ನಿನ್ನ ಮಕ್ಕಳೆಲ್ಲರಿಗೂ ಸಹ ಆ ನಿರೀಕ್ಷೆ ಉಂಟಾಗಲಿ. ಡ್ಯಾಡಿ ಜೊತೆ ಇರ್ತೀನಿ ಎಂಬ ಭರವಸೆ ಉಂಟಾಗಲಿ. ಈ ಲೋಕದಲ್ಲಿ ಎಷ್ಟೇ ಆಸ್ತಿ ಐಶ್ವರ್ಯ ಬಂದರೂ ಅದಕ್ಕಾಗಿ ಥ್ಯಾಂಕ್ಸ್ ಹೇಳಬೇಕು, ಸ್ತೋತ್ರ ಹೇಳಬೇಕು ಹೊರತು ಅದಕ್ಕೆ ಕಚ್ಕೊಳ್ಬಾರ್ದು. ಥ್ಯಾಂಕ್ ಯು. ನಿರೀಕ್ಷೆ ಉಳ್ಳವರಾಗಿ ನಮಗೋಸ್ಕರ ನೀನು ಇಟ್ಟಿರುವಂತಹ ಆ ತೆರೆಯ ಆಚೆ ಇರುವ ದೈವ ಸಾನ್ನಿಧ್ಯದ ಅನುಭವವನ್ನು ಒಳಗೊಂಡಂತಹ ಆ ನಿರೀಕ್ಷೆ ಎಲ್ಲರ ಹೃದಯವನ್ನು ತುಂಬಿರುವ ಹಾಗೆ ಕಾಪಾಡಿ ನಡೆಸಿ. ಥ್ಯಾಂಕ್ ಯು. ನಿರೀಕ್ಷೆ ಉಳ್ಳವರಾಗಿರಲಿಕ್ಕೆ ನಮಗೆ ಕೃಪೆ ಕೊಡಿ. ನಮಗೆ ನಿರೀಕ್ಷೆ ಇದೆ, ಒನ್ ಡೇ ವಿ ವಿಲ್ ಬಿ ವಿತ್ ಯು, ವಿ ಆರ್ ಗೋಯಿಂಗ್ ಟು ಸ್ಟೇ ವಿತ್ ಯು. ಹಲ್ಲೆಲೂಯ. ಆ ಭರವಸೆ ನಿರೀಕ್ಷೆಯಲ್ಲಿ ತುಂಬಿರಲಿ. ಥ್ಯಾಂಕ್ ಯು. ಅಂಥ ನಿರೀಕ್ಷೆಯೊಂದಿಗೆ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.